ಎಐಸಿಸಿ ಅಧ್ಯಕ್ಷರು ಈ ಹಿಂದೆ ಲೋಕಸಭೆಯಲ್ಲಿ 2014ರಿಂದ 19ವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ಈ ದೇಶದಲ್ಲಿರುವಂತಹ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಹೀಗಳೆಯುತ್ತಾ ಹೇಳ್ತಾರೆ, ಅದು ಚುಟ್ಪುಟ್ ದಾಳಿ ಅಂತಂದ್ರು. ಖರ್ಗೆ ಸಾಹೇಬ್ರಂತವರ ಬಾಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತ ಹೇಳಿ ಈ ರೀತಿ ಕ್ಷುಲ್ಲಕವಾಗಿ ಬಹಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು. ಈ ಖರ್ಗೆ ಸಾಹೇಬ್ರು ಯಾಕಾಗಿ ಅವ್ರ ಮಗನ ತರ ಮಾತಾಡಕ್ ಶುರು ಆಗ್ಬಿಟ್ಟಿದ್ದಾರೆ? ಅಥವಾ 2009ರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ. ಯಾಕಂದ್ರೆ ಖರ್ಗೆ ಸಾಹೇಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು. ಬಹಳ ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಅವ್ರ ಬಾಯಲ್ಲಿ ಚುಟ್ಪುಟ್ ಅನ್ನೋ ಮಾತು ಬರ್ತಾ ಇದೆ ಅಂತಂದ್ರೆ ಒಂದು ಅವರ ಮಗನ ತರ ಅವ್ರು ಮಾತಾಡಕ್ ಶುರುವಾಗಿದ್ದಾರೆ, ಇಲ್ಲ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಖರ್ಗೆ ಸಾಹೇಬ್ರೆ, ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ ದಾಳಿ ಅಂತ ಹೇಳ್ತಿರಲ್ಲ, ಈ ಚುಟ್ಪುಟ್ ದಾಳಿ ನೀವು ಹೇಳ್ದಾಗೆ ಈ ಚುಟ್ಪುಟ್ ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಏನ್ JF-17 ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ HQ-9 ಇದೆ, ಅದ್ರ ಮಾರ್ಕೆಟ್ 10% ಗಿಂತ ಜಾಸ್ತಿ ಬಿದ್ದೋಗಿದೆ. ಅವ್ರಿಗಿದ್ದಂತ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದ್ದಂತ ಆರ್ಮ್ಸ್ ಏನು ಮಾರ್ಕೆಟ್ ಅಲ್ಲಿ ಇದ್ದಂತ ಡಿಮಾಂಡ್ ಏನಿದೆಯಲ್ಲ ಅದು ಕುಸಿಯೋದಕ್ಕೆ ಕಾರಣ ಏನಾಯ್ತು? ಈ ಚುಟ್ಪುಟ್ ದಾಳಿನೇ ಸರ್. ಈ ಚುಟ್ಪುಟ್ ದಾಳಿ ನಂತರ ಚೈನಾದವ್ರು ಏನು ಕೊಚ್ಕೊಳ್ತಾ ಇದ್ರು JF-17 HQ-9 ಅಂತ ಹೇಳಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕೂಸ್ತು ಹೋಗಿ ಅದಕ್ಕೆ ಕಳಪೆದ್ದು ಅಂತಾಗಿ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅವರಿಗೆ ಬಯರ್ಸಿಲ್ದಂಗೆ ಆಗ್ತಾ ಇದೆ. ಈ ಚುಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ 11 ಏರ್ ಫೀಲ್ಡ್ಗಳು ನಾಶವಾಗಿರುವಂಥದ್ದು. ಈ ಚುಟುಪುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ 17 ರಾಷ್ಟ್ರಗಳಿಂದ ಇವತ್ತು ಡಿಮಾಂಡ್ ಬಂದಿದೆ ಸರ್. ಈ ಚುಟುಪುಟ್ಟು ದಾಳಿಯ ನಂತರ ಸರ್ ನಿನ್ನೆ ಸಲ್ಮಾನ್ ಖುರ್ಷಿದ್ ಅವರು ನಿಮ್ಮ ರೀತಿಯಲ್ಲೇ ಬಹಳ ಹಿರಿಯ ರಾಜಕಾರಣಿಯವರು, ಅವ್ರ ಹೇಳಿಕೆನ ನೋಡಿ. ಈ ಚುಟುಪುಟ್ಟು ದಾಳಿ ನಂತರನೇ ಪಾಕಿಸ್ತಾನದ DGMO ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಕರೆಯನ್ನ ಮಾಡಿ ಕದನ ವಿರಾಮವನ್ನು ಮಾಡ್ಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ DGMO ಅನ್ನೋದನ್ನ ಸಲ್ಮಾನ್ ಖುರ್ಷಿದ್ ಅವರೇ ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ. ಈ ಚುಟುಪುಟ್ಟು ದಾಳಿ ಆಗಿದ್ದಿದ್ರೆ ಅವ್ರು ಯಾಕೆ ಸರ್ ಕರೆ ಮಾಡ್ತಾ ಇದ್ರು ಸರ್? ಯೋಚನೆಯನ್ನ ಮಾಡಿ ಸರ್. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಮಿಲಿಟರಿ ಆಫೀಸರ್ಸ್ ಅನ್ನ ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ, ಈಗ 3-4 ದಿನಗಳ ಹಿಂದೆ ಮೇ 9 ಮತ್ತು 10ನೇ ತಾರೀಕು ರಾತ್ರಿ 2:30 ಪಾಕಿಸ್ತಾನದ ಆರ್ಮಿಯ ಜನರಲ್ ಆಸಿಮ್ ಮುನೀರ್ ನನಗೆ ಕಾಲ್ ಮಾಡಿ ಭಾರತ ಮಿಸೈಲ್ ದಾಳಿಯನ್ನ ಮಾಡಿದೆ, ಕ್ಷಿಪಣಿ ದಾಳಿಯನ್ನ ಮಾಡಿದೆ ಅಂತ ನನ್ನನ್ನು ಎಬ್ಸಿದ್ರು ಅಂತ ಹೇಳ್ತಾರೆ. ಸರ್, ಇದು ಚುಟ್ಪುಟ್ಟು ದಾಳಿ ಅಂದ್ರೆ ಮಿಸೈಲ್ ಹಾಕ್ತಾರ ಸರ್? ನಿಮ್ ಕೈಲಿ 2008ರ ಮುಂಬೈ ಅಟ್ಯಾಕ್ ನಂತರ ಚುಟ್ಪುಟ್ಟು ದಾಳಿ ಬಿಡಿ ಹುಲ್ಕಡ್ಡಿನೂ ಎತ್ತಲಿಲ್ಲ ಸರ್. ಆದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ, ನೀವು ಮೋದಿ ಅವರ ಮೇಲಿರುವಂತ ಮತ್ಸರ ದ್ವೇಷಕ್ಕೆ ಸೇನಾ ಪಡೆಗಳ ಸಾಮರ್ಥ್ಯವನ್ನೇ ಪ್ರಶ್ನಿಸುವಂತಹ ಸಣ್ಣತನವನ್ನು ತೋರ್ತಿದಿರಲ್ಲ ಸರ್. ಇದು ಸರಿನಾ ಸರ್? ನಿಮ್ಮ ಸ್ಟೇಜ್ ಚೂರಿಗಾದ್ರೂ ಇದು ತಕ್ಕದು ಅಂತ ಅನ್ಸುತ್ತಾ ಸರ್?